ನಾನು ಇಲ್ಲಿಂದ ರಾತ್ರಿ ಬೆಂಗಳೂರಿಂದ ಹತ್ತು ಹಳ್ಳಿಗೆ ಹೋಗಿ ನಾನು ಬೆಳಿಗ್ಗೆ ಅಣ್ಣನಾಗ್ಬಿಡ್ತೀನಿ ಶಿವಣ್ಣ ಆಗ್ತೀನಿ ಅನ್ನೋದನ್ನ ನಾನು ನಂಬಲ್ಲ. ನೀವು ಆ ಕ್ಯಾರೆಕ್ಟರ್ಗೆ ಬಾಡಿ ಹೇಗೆ ಬೇಕು, ಲೀನ್ ಇರ್ತಾನೆ, ದಪ್ಪ ಇರ್ತಾನ, ಬಾಡಿ ಇರುತ್ತಾ, ಫಿಟ್ ಇರ್ತಾನ, ಅದು ಹೇಗಿರ್ಬೇಕು ಅನ್ನೋ ಒಂದು ಪ್ರಿಪರೇಷನ್. ಎವ್ರಿ ಡೇ ಸೀನ್ ಪೇಪರ್ ಇಟ್ಕೊಳ್ಳೋಕ್ಕಿಂತ ಮುಂಚೆನೂ ಸೀನ್ ಪೇಪರ್ ಇಟ್ಕೊಂಡಾಗ ಈ ಡೈಲಾಗ್ ಪರ್ಟಿಕ್ಯುಲರ್ಲಿ ಇಷ್ಟು ಚಂದ ಕೇಳಿಸ್ಬೇಕು ಅಂತ ಅದೇ ಒಂದು 10 ವೇರಿಯೇಷನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಅಂಡ್ ಖಂಡಿತವಾಗ್ಲೂ ಫ್ಯಾಮಿಲಿ ಮಾಡಿದ್ರು. ಅಂದ್ರೆ ಅದು ಕ್ಯಾರೆಕ್ಟರ್ಗೆ ಅಂತಲ್ಲ, ಒಬ್ಬ ಮನುಷ್ಯನಿಗೆ ಬೇಸಿಕ್ ಇರ್ಬೇಕಾರಂತ ಮೌಲ್ಯಗಳು ಎಲ್ಲ ಪ್ರತಿಯೊಬ್ಬರಿಗೂ. ಅಣ್ಣನ್ ಕ್ಯಾರೆಕ್ಟರ್ ಮಾಡೋದು ನೀವು ಎಷ್ಟು ಮಟ್ಟಿಗೆ ನೀವು ಇದನ್ ಮಾಡಿದೀರಾ, ಅದಕ್ಕೆ ರಿಸರ್ಚ್ ಮಾಡಿದೀರಾ ಅಂತ ನಾನು ರಿಸರ್ಚ್ ಮಾಡಿ ನೋಡಿದೆ. ನೀವು ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಕೇಳ್ಪಟ್ಟೆ, ನಾನು ನೋಡಿದ ಪ್ರಕಾರ. ಸೊ ಅಷ್ಟೊಂದು ರಿಸರ್ಚ್ ಏನಕ್ಕೆ ಮಾಡಿದ್ರಿ ನೀವು? ಬಿಕಾಸ್ ಇವಾಗ ಒಂದು ಅಣ್ಣನ್ ಕ್ಯಾರೆಕ್ಟರ್ ಅಂತಂದ್ರೆ ನಾವು ಈಸಿಯಾಗಿ ಪ್ಲೇ ಮಾಡಬಹುದು ಅಂತ ನಾನು ಅನ್ಕೊಂಡಿರೋದು. ಅದ್ರಲ್ಲಿ ಏನ್ ಚಾಲೆಂಜಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಏನೇನ್ ಚಾಲೆಂಜಸ್ ಇರುತ್ತೆ, ಮತ್ತೆ ಅಣ್ಣ ಆಗಿ ನೀವು ಏನು ಜನಗಳಿಗೆ ಕಾಡಿಸ್ಕೊಳ್ತಾ ಇದೀರಲ್ವಾ, ಇನ್ ರಿಯಲ್ ಲೈಫ್ ಅಲ್ಲಿ ನೀವು ಇದೇ ತರ ಫ್ಯಾಮಿಲಿ ಮ್ಯಾನೇ ಇದ್ದೀರಾ ಅಥವಾ ಹೇಗೆ? ನಿಮ್ದು ಸ್ವಭಾವ ಹೇಗೆ? ನಿಮ್ಮ ಅಣ್ಣ ಆ ಕ್ವಾಲಿಟೀಸ್ ಎಲ್ಲ ನಿಮ್ ರಿಯಲ್ ಲೈಫ್ ಅಲ್ಲೂ ಇದೆಯಾ? ಇದಕ್ಕೆ ಅಂತ ಅಡಾಪ್ಟ್ ಮಾಡ್ಕೊಂಡಿರೋದಾ ಹೇಗೆ? ಇಲ್ಲ, ಹಾಗಲ್ಲ. ನಾನು ಯಾವುದೇ ಪಾತ್ರ ಮಾಡೋದಾದ್ರು ಅದಕ್ಕಿರೋ ತಯಾರಿ ಮಾಡದೆ ನಾನು ಹೋಗಲ್ಲ. ಒಂದೊಂದ್ಸಲ ಜಾಸ್ತಿ ಟೈಮ್ ಸಿಗುತ್ತೆ ಪಾತ್ರದ ತಯಾರಿಗೆ, ಒಂದೊಂದ್ಸಲ ಜಾಸ್ತಿ ಟೈಮ್ ಸಿಗೋದಿಲ್ಲ. ಸಿನಿಮಾದಲ್ಲಿ ಏನಾಗುತ್ತೆ, ಯೂಶುವಲಿ ನೀವು ಮೊದಲೇ ಒಂದು ಸ್ಕ್ರಿಪ್ಟ್ ಸಿಗುತ್ತೆ, ಕತೆ ಡಿಸೈಡ್ ಮಾಡ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಇನ್ನು 6 ತಿಂಗಳು ಶೂಟಿಂಗ್ ಇದೆ, ಪ್ರೀ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಆ 3 ತಿಂಗಳು 6 ತಿಂಗಳು 2 ತಿಂಗಳ ಟೈಮಲ್ಲಿ ನೀವು ಆ ಕ್ಯಾರೆಕ್ಟರ್ಗೆ ಬಾಡಿ ಹೇಗೆ ಬೇಕು, ಲೀನ್ ಇರ್ತಾನೆ, ದಪ್ಪ ಇರ್ತಾನ, ಬಾಡಿ ಇರುತ್ತಾ, ಫಿಟ್ ಇರ್ತಾನ, ಅದು ಹೇಗಿರ್ಬೇಕು ಅನ್ನೋಂಥ ಒಂದು ಪ್ರಿಪ್ರೇಷನ್. ಆಮೇಲೆ ಅವನ ಹಾವ ಭಾವ ಹೇಗಿರುತ್ತೆ, ಅವ್ನು ಹೇಗೆ ಮಾತಾಡ್ತಾನೆ. ಈ ಕನ್ನಡ ಅಂದ್ರೆ ಕನ್ನಡದಲ್ಲಿ ಎಷ್ಟೋ ವಿಧ ಇದೆ. ಕನ್ನಡದಲ್ಲಿ ಉತ್ತರ ಕರ್ನಾಟಕ ಭಾಷೆ, ಮಂಗಳೂರು ಭಾಷೆಯಲ್ಲಿ, ಮೈಸೂರು ಕನ್ನಡ ಒಂಥರ ಇದೆ, ಹಳ್ಳಿ ಕನ್ನಡ ಒಂಥರ, ನಮ್ಮ ಮಡಿಕೇರಿಯಲ್ಲಿ ಒಂಥರ ಕನ್ನಡ ಮಾತಾಡ್ತೀವಿ. ಎಲ್ಲ ಕಡೆ ಈಗ ಹಳ್ಳಿಲಿ ತಗೊಳ್ಳಿ, ಈಗ ಮಂಡ್ಯ, ಮೈಸೂರು, ಮದ್ದೂರು, ಚನ್ನಪಟ್ಟಣ, ನೀವು ರಾಮನಗರ, ಬಿಡದಿ ಎಲ್ಲ ತಗೊಂಡ್ರು, ಈ ಬೆಲ್ಟಲ್ಲಿ ಈ ಹಳ್ಳಿ ಭಾಷೆ ಕನ್ನಡಗಳೇನಿದೆ ಅದರಲ್ಲಿ ಸುಮಾರು ಸ್ಲ್ಯಾಂಗ್ಗಳಿದೆ, ಅಷ್ಟು ಡಿಫ್ರೆನ್ಸ್ಗಳಿದೆ. ಅಂದ್ರೆ ಆ ಭಾಷೆ ಸೊಗಡು ಹಾಗೆ. ಈಗ ಉತ್ತರ ಕರ್ನಾಟಕ ಭಾಷೆ ತಗೊಂಡ್ರು ಕೂಡ ಅದ್ರ ಸೊಗಡು ಬೇರೆ ಇದೆ. ಅದರಲ್ಲೂ ಕೂಡ ನೀವು ಅಲ್ಲಲ್ಲೇ ಪ್ರಾಂತ್ಯಗಳಲ್ಲಿ ಒಂಚೂರು ಸ್ಲೈಟ್ ಚೇಂಜಸ್ ಬರುತ್ತೆ. ಸೊ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ನಾನು ಪಾತ್ರ ಮಾಡ್ತಾ ಇದ್ದೀನಿ, ಆ ಪಾತ್ರ ಆ ಜಾಗಕ್ಕೆ ಅನುಗುಣವಾಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ತಿಳ್ಕೊಬೇಕು ಫಸ್ಟ್. ಅಲ್ಲಿನ ಒಂದು ಏನ್ ಹೇಳ್ತೀವಿ ನಾವು, ಅಲ್ಲಿನ ಹಾವಭಾವ ಹೇಗಿದೆ, ಅಲ್ಲಿನ ಜನ ಎಲ್ಲ ಹೇಗಿರ್ತಾರೆ, ಅಲ್ಲಿನ ಭಾಷೆ ಹೇಗಿದೆ, ಅಲ್ಲಿನ ಸೊಗಡು ಹೇಗಿದೆ, ಅಲ್ಲಿನ ಮಣ್ಣು ಹೇಗಿದೆ, ಪ್ರತಿಯೊಂದು ತಿಳ್ಕೊಂಡಾಗ ಮಾತ್ರ ಆ ಪಾತ್ರನ ಜೀವಿಸಕ್ಕಾಗುತ್ತೆ. ನಾನು ಇಲ್ಲಿಂದ ರಾತ್ರಿ ಬೆಂಗಳೂರಿಂದ ಹತ್ತು ಹಳ್ಳಿಗೆ ಹೋಗಿ ನಾನು ಬೆಳಿಗ್ಗೆ ಅಣ್ಣನಾಗ್ಬಿಡ್ತೀನಿ ಶಿವಣ್ಣ ಆಗ್ತೀನಿ ಅನ್ನೋದನ್ನ ನಾನು ನಂಬಲ್ಲ. ಎಲ್ಲದಕ್ಕೂ ಅದರ ಆದ ಪ್ರಿಪ್ರೇಷನ್ಸ್ ಬೇಕು, ಹಾರ್ಡ್ ವರ್ಕ್ ಬೇಕು. ಇಲ್ಲಾಂದ್ರೆ ಜನ ಒಪ್ಪಲ್ಲ, ಜನ ದಡ್ರಲ್ಲ. ನಮ್ಮ ಮೊಬೈಲಲ್ಲಿ ರೀಲ್ಸ್ ನಮಗೆ ದಿನಕ್ಕೆ 2000 ರೀಲ್ಸ್ ನೋಡ್ತಾ ಇದ್ರೆ ಇಂಟ್ರೆಸ್ಟೇ ಬರುತ್ತೆ. ನೀವು ಒಂದ್ಸಲ ರೀಲ್ಸ್ ನೋಡ್ತಾ ಇದ್ರೆ 2 ಗಂಟೆ ಕೂತ್ಬಿಡ್ತಾರೆ ಜನ. ಇಂಟ್ರೆಸ್ಟಿಂಗ್ ಮೊಬೈಲಲ್ಲೇ ಇದೆ. ಸಿನಿಮಾ ಬರ್ತಾ ಇದೆ, OTT ಇದೆ, ಅಮೆಝಾನ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಟಿವಿ ಇದೆ, ರಿಯಾಲಿಟಿ ಶೋಸ್ ಇದೆ, ಎಲ್ಲ ಇದೆ. ಅದೆಲ್ಲ ಬಿಟ್ಟು ನಿಮ್ಮ ಶೋನೇ ಯಾಕೆ ನೋಡ್ಬೇಕು? ನಿಮ್ಮ ಹಾರ್ಡ್ ವರ್ಕ್ ಬೇಕಲ್ಲ, ಜನರಿಗೆ ಕನೆಕ್ಟ್ ಆಗ್ಬೇಕಲ್ಲ. ಕನೆಕ್ಟ್ ಆಗೋದಕ್ಕೆ ಏನ್ ತಯಾರಿ ಮಾಡ್ಬೇಕು ಆ ತಯಾರಿಯನ್ನು ನಾನು ಮಾಡಿದ್ದೀನಿ. ಮೇಜಲ್ಲಿ ಭಾಷೆ, ಮೊದಲನೇದಾಗಿ ಭಾಷೆ. ಆ ಭಾಷೆನ ಕಲಿಯೋದಕ್ಕೆ ಒಂಚೂರು ಟೈಮ್ ತಗೊಂಡೆ. ಇನ್ನ ಇವ್ರಿಗೆಲ್ಲ ಗೊತ್ತು, ಶೂಟಿಂಗ್ ಟೈಮಲ್ಲಿ ಗೋಡೆಗಳ ಜೊತೆ ನಾನು 3-4 ಗಂಟೆ ಮಾತಾಡ್ತಿದ್ದೆ ಒಬ್ಬನೇ. ಸುಮಾರಿಗೆಲ್ಲ ಬಿಗಿನಿಂಗ್ ಸುಮಾರು ಸೆಟ್ ಹುಡುಗರೆಲ್ಲ ಬಂದಾಗ ಇವನಿಗೆ ಹುಚ್ಚ ಅಂತ ಒಬ್ಬನೇ ಮಾತಾಡೋದು ಗೋಡೆಗಳ ಜೊತೆ. ಶುರುನಲ್ಲಿ ಅಂತಲ್ಲ, ಎವ್ರಿ ಡೇ ಸೀನ್ ಪೇಪರ್ ಇಟ್ಕೊಳ್ಳೋಕ್ಕಿಂತ ಮುಂಚೆನೂ ಅದು ನಮ್ಗೆ ನಾರ್ಮಲ್ ಕನ್ನಡ ನಮ್ಗೆ ಅಷ್ಟು ಪ್ರಾಕ್ಟೀಸ್ ಅವಶ್ಯಕತೆ ಇರಲ್ಲ ನಾರ್ಮಲಿ. ಬಟ್ ಇವ್ರು ಇವಾಗ್ಲೂ ಆ ಭಾಷೆ ಅಷ್ಟು ಚೆನ್ನಾಗಿ ಕೇಳಿಸ್ಬೇಕು ಅಂತ ಈಗ್ಲೂ ಸೀನ್ ಪೇಪರ್ ಇಟ್ಕೊಂಡು ಪ್ರತಿ ಸೀನಲ್ಲಿ ಸೀನ್ ಪೇಪರ್ ಇಟ್ಕೊಂಡಾಗ ಈ ಡೈಲಾಗ್ ಪರ್ಟಿಕ್ಯುಲರ್ಲಿ ಇಷ್ಟು ಚಂದ ಕೇಳಿಸ್ಬೇಕು ಅಂತ ಅದೇ ಒಂದು 10 ವೇರಿಯೇಷನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಅಂಡ್ ಖಂಡಿತವಾಗ್ಲೂ ಫ್ಯಾಮಿಲಿ ಮ್ಯಾನ್ ಇವರು ಅಲ್ವಾ? ಹೌದು, ನನಗೆ ನೋಡಿದ್ರೆ ಫ್ಯಾಮಿಲಿ ಮ್ಯಾನ್ ಇವರು ಅಂತಂದು ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತಾರೆ ಅಂತ ಅನ್ಸುತ್ತೆ. ಹೌದು, ಸುಮಾರಷ್ಟು ವಿಷಯಗಳಲ್ಲಿ ನನ್ನ ಮೌಲ್ಯಗಳು ಅನ್ನೋಂಥದ್ದು ಇದೆ, ಮಾರಲ್ ವ್ಯಾಲ್ಯೂಸ್ ಏನಿದೆ ಆ ಮೌಲ್ಯಗಳನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಅಂದ್ರೆ ಅದು ಕ್ಯಾರೆಕ್ಟರ್ಗೆ ಅಂತಲ್ಲ, ಒಬ್ಬ ಮನುಷ್ಯನಿಗೆ ಬೇಸಿಕ್ ಇರ್ಬೇಕಾರಂತ ಮೌಲ್ಯಗಳು ಎಲ್ಲ ಪ್ರತಿಯೊಬ್ಬರಿಗೂ. ಅದರಲ್ಲಿ ಹೊಗಳುವಂಥದ್ದು ಅಥವಾ ಅವನೇನೋ ಸೂಪರ್ ಅನ್ನೋಂಥದ್ದು ಏನಿಲ್ಲ. ನಾನು ಹೇಳೋದು ಅದು ಬೇಸಿಕ್ಸ್ ಮನುಷ್ಯನ ಲೈಫಲ್ಲಿ ಅಂಥದ್ದು ಬೇಸಿಕ್. ಒಬ್ಬ ಹೆಣ್ಣನ್ನ ರೆಸ್ಪೆಕ್ಟ್ ಮಾಡೋದಿರ್ಲಿ, ಒಳ್ಳೆತನದಲ್ಲಿ ಇರೋದು, ಬೇರೆಯವ್ರಿಗೆ ಕೇಳ ಬಗೆದೇ ಇರೋದು, ಅವನ ಕೆಲಸನ ಅವನ ಪಾಡಿಗೆ ಮಾಡ್ಕೊಂಡು ಹೋಗೋದು, ಇನ್ನೊಬ್ರಿಗೆ ಆದ್ರೆ ಸಹಾಯ ಮಾಡೋದು, ಇಲ್ಲ ಆದ್ರೆ ಯಾರು ಕೆಡದಂತ ಮಾಡ್ಬೇಡ ಅನ್ನೋದು. ಇದೆಲ್ಲ ನಾನು ಏನು ಶಿವಣ್ಣನ ಕ್ಯಾರೆಕ್ಟರ್ಸ್ ನಿಮ್ಗೆ ಹೇಳ್ತಾ ಬಂದಿದ್ದು ನಾನು. ಇದು ಯಾರೋ ಹಾಡಿ ಹೊಗಳ್ಬೇಕಾರಂತಲ್ಲ, ಎಂತ ಮನುಷ್ಯ ಅನ್ನೋಂಥದ್ದಲ್ಲ. ನನ್ನ ಲೆಕ್ಕದಲ್ಲಿ ಇದೆಲ್ಲ ಒಬ್ಬ ಮನುಷ್ಯನ ಬೇಸಿಕ್ ಲೈಫಲ್ಲಿ ಇರ್ಬೇಕಾರಂಥದ್ದು. ನಾವು ಅಣ್ಣವ್ರನ್ನ
ಎಲ್ಲರೂ ಇವತ್ತಿಗೂ ನೆನ್ಪಿಟ್ಕೋತಾರೆ. ಒಂದ್ ಸೈಡ್ ಅವ್ರದ್ದು ಪರ್ಫಾರ್ಮೆನ್ಸ್, ಅವ್ರ ಆಕ್ಟಿಂಗ್ ಅಂತ ಹೇಳಿದ್ರೆ ಅದಕ್ಕಿಂತ ಒಂದ್ ಚೂರ್ ಮೇಲೆ ಅವ್ರ ಕ್ಯಾರೆಕ್ಟರ್, ಅದು ಆಸ್ ಎ ಪರ್ಸನ್ ಅವ್ರು ಹಾಗಿದ್ರು ಅಂದ್ರೆ ಜನ ನೆನ್ಪಿಟ್ಕೋತಾರೆ ಅದನ್ನ. ಅದೆಲ್ಲೋ ನಿಮ್ಮ ಸಕ್ಸಸ್ಗೆ 50% ನಿಮ್ ಟ್ಯಾಲೆಂಟ್ ಆದ್ರೆ 50% ನಿಮ್ಮ ಕ್ಯಾರೆಕ್ಟರ್ ಬಹಳ ಮ್ಯಾಟರ್ ಆಗುತ್ತೆ ಅನ್ನೋಂತ ನಾನು ಬಿಲೀವ್ ಮಾಡ್ತೀನಿ. ಓಕೆ, ಸೊ 4 ತಂಗಿಯರ ಮುದ್ದಿನ ಅಣ್ಣ, ಒಬ್ಬಳೆ ಹೆಂಡತಿಯ ಮುದ್ದಿನ ಗಂಡ. ಒಬ್ಬಳೆ ಹೆಂಡತಿ. ಓಕೆ, ಸೊ ಹಿಂಗಿರುವಾಗ ನಿಮ್ದು ಅಣ್ಣನ್ ಏನ್ ಜವಾಬ್ದಾರಿ ಇದೆಲ್ಲ ಅದೆಲ್ಲವನ್ನು ಮಾಡ್ತಾ ಇದ್ದೀರಾ. ಬಟ್ ಒಂದು ನೀವ್ ಎಲ್ಲಿ ಹಿಂಜಾಡ್ತಾ ಇದ್ದೀರಾ ಅಂತಂದ್ರೆ, ಪಾಪ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪಾಪ ಅವರು ಒಂದಿಷ್ಟು ಸಲ ಟ್ರೈ ಮಾಡ್ತಾರೆ, ನೀವು ಶೈ ನೇಚರ್ ಇರ್ತೀರಾ. ಸೊ ಅದೆಲ್ಲ ಹೆಂಗ್ ವರ್ಕೌಟ್ ಆಗ್ತಾ ಇದೆ ಸೀರಿಯಲ್? ಅದೊಂದು ಕಾಮಿಡಿ ಎಲಿಮೆಂಟ್ ತರನೇ ಅದು ಅನ್ಸುತ್ತೆ. ನಿಮ್ಮಿಬ್ರದ್ದು ಒಂದು ಫೇರ್ ನಾವು ನೋಡ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಶಿವು ಮತ್ತೆ ಪಾರು ಮಾತು. ಈ ವಿಡಿಯೋ ನಿಮ್ಗೆ ಹೋಪ್ಲಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.